ನಮಸ್ಕಾರ ಎಲ್ಲರಿಗೂ. 2 ಇಯರ್ಸ್ ಬ್ಯಾಕ್ ನನಗೆ ಬೆಲ್ಸ್ ಫಾಲ್ಸಿ ಫೇಶಿಯಲ್ ಪ್ಯಾರಲೈಸಿಸ್ ಅಂತ ಆಗಿತ್ತು. ಇದು ಬೆಲ್ಸ್ ಫಾಲ್ಸಿ ಅಂದರೆ ಏನು, ಇದು ಯಾಕಾಗುತ್ತೆ, ಇದ್ರ ಲಕ್ಷಣ ಏನಂತ ನೋಡೋಣ. ಈ ಬೆಲ್ಸ್ ಫಾಲ್ಸಿ ಫೇಶಿಯಲ್ ಪ್ಯಾರಲೈಸಿಸ್ ಅಂದರೆ ಒನ್ ಸೈಡ್ ನಮ್ಮದೇನು ಮುಖ ಇರುತ್ತೆ ಸಡನ್ನಾಗಿ ಅದು ವೀಕ್ ಆಗೋದ್ರಿಂದ ಒನ್ ಸೈಡ್ ಮುಖಕ್ಕೆ ಪ್ಯಾರಲೈಸ್ ಆಗುತ್ತೆ. ಇದು ಏನಾಗುತ್ತೆ, 7th ಕ್ರೇನಿಯಲ್ ನರ್ವ್ ಅಂತ ಇರುತ್ತೆ, ಫೇಶಿಯಲ್ ನರ್ವ್, ಅಲ್ಲಿ ಇನ್ಫೆಕ್ಷನ್ ಆದಾಗ ಇದು ಬೆಲ್ಸ್ ಫಾಲ್ಸಿ ಆಗುತ್ತೆ. ಇದು ಸಾಮಾನ್ಯವಾಗಿ ಇದು ಯಾಕಾಗುತ್ತೆ ಅನ್ನೋದು ಎಕ್ಸಾಕ್ಟ್ ಕಾಸ್ ಏನಿದೆ ಅದು ಗೊತ್ತಿಲ್ಲ, ಅನ್ನೋನ್ ಇದೆ. ಇದು ವೈರಸ್ ಇನ್ಫೆಕ್ಷನ್ದಿಂದ ಆಗುತ್ತೆ ಅಂತ ಹೇಳ್ತಾರೆ. ಇದು ಹರ್ಪಸ್ ಸಿಂಪ್ಲೆಕ್ಸ್ ಅನ್ನೋ ಒಂದು ವೈರಸ್ ಇದೆ, ಆ ವೈರಸ್ದಿಂದ ಆಗುತ್ತೆ. ಯಾರಾದರೂ ಜಾಸ್ತಿ ಕೋಲ್ಡ್ಗೆ ಎಕ್ಸ್ಪೋಸ್ ಆದರೆ, ಸ್ಟ್ರೆಸ್ ಆದರೆ, ಈಗ ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅಂಥ ಒಂದು ಪೇಷಂಟಲ್ಲಿ ಈ ಬೆಲ್ಸ್ ಫಾಲ್ಸಿ ಆಗುವ ಸಾಧ್ಯತೆ ಇರುತ್ತೆ. ಇದು ಬೆಲ್ಸ್ ಫಾಲ್ಸಿ ಆದಮೇಲೆ ಸಾಮಾನ್ಯವಾಗಿ ಲಕ್ಷಣಗಳು ಏನು ಕಂಡು ಬರುತ್ತೆ ಅಂದರೆ, ಒನ್ ಸೈಡ್ ಅವ್ರ ಮುಖ ಡ್ರಾಪ್ ಆಗುತ್ತೆ, ಚೆನ್ನಾಗಿ ಅವ್ರು ನಗಕ್ಕೆ ಬರಲ್ಲ, ಅವ್ರಿಗೆ ಕಣ್ಣು ಮುಚ್ಚಕ್ಕೆ ಬರಲ್ಲ, ಹಾಗೂ ಕಣ್ಣೀರು ಬರುತ್ತೆ, ಈ ಥರದಾದ ಲಕ್ಷಣ ಬರುತ್ತೆ. ಅವರು ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ಮೈಲ್ಡಾಗಿ ಫೇನ್ ಇರುತ್ತೆ. ಇಂಥ ಒಂದು ಲಕ್ಷಣಗಳೆಲ್ಲ ಕಂಡು ಬರುತ್ತೆ ಈ ಬೆಲ್ಸ್ ಫಾಲ್ಸಿಯಲ್ಲಿ. ಇದಕ್ಕೆ ಚಿಕಿತ್ಸೆ ಅಂತ ಬಂದರೆ ಅದಕ್ಕೆ ಪ್ರಿಡ್ನಿಸೊಲಾನ್, ಈ ಕಾರ್ಟಿಕೋಸ್ಟೆರಾಯ್ಡನ್ನು ಶುರು ಮಾಡ್ತಾರೆ. ಅದಾದಮೇಲೆ ಈ ಆ್ಯಂಟಿವೈರಲ್ ಡ್ರಗ್ಸ್ ಸೈಕ್ಲೋವಿರ್, ಅದಾದಮೇಲೆ ಬಿ ಕಾಂಪ್ಲೆಕ್ಸ್ ಮತ್ತು ನ್ಯೂರೋಬೆನ್ಫೋರ್ಟ್ ಇಂಜೆಕ್ಷನ್ ಕೂಡ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನಿಮ್ಗೇನಾದರೂ ಈ ಥರ ಕಂಡು ಬಂದರೆ ವೈದ್ಯರಲ್ಲಿ ತೋರಿಸ್ಕೊಂಡು ಈ ಮಾತ್ರೆಗಳನ್ನು ತೊಗೊಳ್ಳೋದು ತುಂಬ ಒಳ್ಳೆಯದು. ಇದಕ್ಕೆ ತುಂಬ ಮುಖ್ಯವಾಗಿ ಫೇಶಿಯಲ್ ಮಸಾಜ್ ಮತ್ತು ಫೇಶಿಯಲ್ ಎಕ್ಸಸೈಸ್ ಏನು ಹೇಳ್ತೀವಿ, ಇದು ತುಂಬ ಮುಖ್ಯ. ಇದರಿಂದ ಇದನ್ನು ನಾವೇನಾದರೂ ಮಾಡಿದರೆ ಒಂದು 3 ರಿಂದ 6 ತಿಂಗಳವರೆಗೆ ಈ ರೋಗ ಕಡಿಮೆ ಆಗುತ್ತೆ.